ಮೋದಿ ಭಕ್ತರ ಟ್ರೋಲ್ ಪಡೆಯ ಶಿಕಾರಿ ಆಗ್ತಾ ಇರುವ ನಟ ಸೈಫ್ ಅಲಿ ಖಾನ್. ರಾಹುಲ್ ಗಾಂಧಿಯ ಅಭಿಮಾನಿಯಾದ ನಟ ಸೈಫ್. From Prime Minister Modi to Rahul Gandhi, Kejriwal, who do you think of as a brave politician who can take India into the future? I think what Rahul Gandhi has done has also been very impressive. ಮನದುಂಬಿ ಹೊಗಳಿ ಕಷ್ಟಕ್ಕೆ ಸಿಲುಕಿದ ನವಾಬ. ಇದುವೇ ಈ ಹೊತ್ತಿನ ಸ್ಪೆಷಲ್. ನಾನು ಶಂಶೀರ್ ಬುಡೋಳಿ. मोदी जी को बैठा रखा है, प्राइम मिनिस्टर बना दिया. किसने बनाया? मीडिया ने बनाया. मीडिया कौन चलाता है? अंबानी अदानी जैसे लोग, क्योंकि वो जानते हैं नरेंद्र मोदी अंबानी और अदानी का काम करेगा. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿ ಮಾಡಿದ್ದು ಮಾಧ್ಯಮಗಳು. ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿಯೋಕೆ ನರೇಂದ್ರ ಮೋದಿ ಅವರಿಗೆ ಮಾಧ್ಯಮ ಮಾಡಿರುವಂತಹ ಸಹಾಯ ಅಷ್ಟಿಷ್ಟಲ್ಲ. ಅಷ್ಟಕ್ಕೂ ಈ ಮಾಧ್ಯಮಗಳನ್ನು ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಡೆಸುವವರು ಯಾರು? ಅದಕ್ಕೆ ತಟ್ಟನೆ ಬರುವಂತಹ ಉತ್ತರ ಈ ಅದಾನಿ ಅಂಬಾನಿಗಳು. ಅಷ್ಟಕ್ಕೂ ಈ ಅದಾನಿ ಅಂಬಾನಿಗಳು ಯಾತಕ್ಕಾಗಿ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡೋಕ್ಕೆ ಇಷ್ಟಪಡ್ತಾರೆ? ಇಂತಹ ಪ್ರಶ್ನೆ ಹಲವರಲ್ಲಿ ಮೂಡಿದೆ, ನಿಮ್ಮಲ್ಲೂ ಕೂಡ ಮೂಡಿರ್ಬೋದು. ಅದಕ್ಕೆ ಉತ್ತರ ಬಹಳಷ್ಟು ಸ್ಪಷ್ಟ. ಯಾಕಂದರೆ ನರೇಂದ್ರ ಮೋದಿಯವರು ನಾವು ಹೇಳಿದ ಹಾಗೆ ಕೇಳ್ತಾರೆ ಅಥವಾ ನಮಗಾಗಿ ಕೆಲಸ ಮಾಡ್ತಾರೆ. ಇದನ್ನು ನಾವು ಕೂಡ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಕೂಡ ಈ ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ. ಈ ಅಂಶ ಕೂಡ ಅದರಲ್ಲಿ ಇರುವಂಥದ್ದು. ಹಾಗಾದರೆ ರಾಹುಲ್ ಗಾಂಧಿಯವರು ಏನು ಹೇಳಿದರು, ಅವರ ಭಾಷಣದಲ್ಲಿ ಏನಿತ್ತು ಅಂತ ನೀವು ಆರಂಭದಲ್ಲಿ ಕೇಳಿ. ಆ ಬಳಿಕ ನಾವು ಸೈಫ್ ಅಲಿ ಖಾನ್ ಬಗ್ಗೆ ಮಾತಾಡೋಕ್ಕೆ ತುಂಬ ಇದೆ. ಆ ರಾಹುಲ್ ಗಾಂಧಿಯವರ ವಿಡಿಯೋವನ್ನು ನೀವು ನೋಡ್ಕೊಂಡು ಬನ್ನಿ. चैन समझो, मोदी जी को बैठा रखा है, प्राइम मिनिस्टर बना दिया. किसने बनाया? मीडिया ने बनाया. 24 घंटा उनका चेहरा दिखा के. मीडिया कौन चलाता है? अंबानी अदानी जैसे लोग. अदानी और अंबानी जैसे लोगों ने मोदी को क्यों बैठाया? क्योंकि वो जानते हैं नरेंद्र मोदी अंबानी और अदानी का काम करेगा. आपने मेरा चेहरा मीडिया पे देखा कभी? मैं दिखता हूं क्या? ना, मैं नहीं दिख सकता, क्योंकि वो जानते हैं जिस दिन ये जाके बैठ गया उस दिन ये गरीबों का काम करेगा. कि ये जिस दिन आ गया इस दिन ये सारा का सारा पैसा किसानों को, मजदूरों को, बेरोजगार युवाओं को, महिलाओं को देना शुरू कर देगा. ನಮ್ಮ ದೇಶ ಮಾತ್ರವಲ್ಲ, ಜಗತ್ತಿನ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿಗಳ ವಿರುದ್ಧ ಆಕ್ರೋಶದ ಮಾತುಗಳನ್ನು ರಾಹುಲ್ ಗಾಂಧಿ ಆಡ್ತಾ ಇದ್ದಾರೆ ಅಂತಾದ್ರೆ ಅದಕ್ಕೆ ಎಂಟದೆ ಬೇಕು ಕಣ್ರಿ. ಅದರಲ್ಲೂ ಮೋದಿ ಅಂದರೆ ದೇಶ, ದೇಶ ಎಂದರೆ ಮೋದಿ ಎಂಬಂತಹ ವಾತಾವರಣ ಸೃಷ್ಟಿ ಮಾಡುವಂತಹ ಪ್ರಯತ್ನ ಈಗ ಕೂಡ ನಡೀತಾ ಇದೆ. ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದು ಇಲ್ಲವೇ ಇಲ್ಲ, ಅದು ಸುಳ್ಳು, ಅದು ಮಾಧ್ಯಮ ಸೃಷ್ಟಿ ಅಂತ ಜಗತ್ತಿನೆದುರು ಹೇಳ್ತಾ ಬಂದದ್ದು ಇದೇ ರಾಹುಲ್ ಗಾಂಧಿ. ಅತ್ತ ಮೋದಿಯೊಂದಿಗೂ ಇದ್ದಂತಹ ಅದಾನಿ ಅಂಬಾನಿಯೊಂದಿಗೂ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಂಡು ಚಲ್ತಾ ಹೇ ಪೊಲಿಟಿಕ್ಸ್ ಮಾಡುವಂತಹ ಅವಕಾಶ ರಾಹುಲ್ ಗಾಂಧಿ ಅವರ ಎದುರು ಈಗಾಗಲೇ ತೆರೆದುಕೊಂಡಿದ್ದವು. ಹೀಗೆ ರಾಹುಲ್ ಗಾಂಧಿಗೆ ಮನವನ್ನ ಒಲಿಸಲು ಖುದ್ದು ಗೌತಮ್ ಅದಾನಿಯೇ ಅಮೆರಿಕದಲ್ಲಿ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಅದಾನಿ ತನ್ನನ್ನು ಭೇಟಿಯಾಗೋಕೆ ಬರ್ತಿದ್ದಾರೆ ಅಂದಾಗ ರಾಹುಲ್ ಗಾಂಧಿ ತಾನಿದ್ದಂತಹ ಕೋಣೆಯಿಂದಲೇ ಹೊರಗೆ ಹೋಗಿ ಬಿಟ್ಟಿದ್ರು. ಇದನ್ನೆಲ್ಲ ನೋಡಿಯೇ ಇರಬೇಕು ಚಿತ್ರನಟ ಸೈಫ್ ಅಲಿ ಖಾನ್ ಇವತ್ತಿನ ಧೈರ್ಯವಂತ ರಾಜಕಾರಣಿ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿದ್ದು ಇದೇ ರಾಹುಲ್ ಗಾಂಧಿ ಅವರ ಹೆಸರನ್ನ. ಇಂತಹದೊಂದು ಸಾಮಾನ್ಯ ಉತ್ತರಕ್ಕೆ ಸೈಫ್ ಅಲಿ ಖಾನ್ ಇವತ್ತು ಮೋದಿ ಭಕ್ತರ ಟ್ರೋಲ್ ಪಡೆಯ ಶಿಕಾರಿ ಆಗ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಸೈಫ್ ಅಲಿ ಖಾನ್ ಇವರಿಗೆ ಏನು ಪ್ರಶ್ನೆಯನ್ನ ಕೇಳಲಾಗಿತ್ತು? ಯಾರು ಆ ಪ್ರಶ್ನೆಯನ್ನ ಕೇಳಿದ್ರು? ಯಾವ ಕಾರ್ಯಕ್ರಮದಲ್ಲಿ ಆ ಪ್ರಶ್ನೆಯನ್ನ ಕೇಳಲಾಗಿತ್ತು ಅಂತ ನೀವು ಕೇಳೋದಾದ್ರೆ ಅವರೇನು ಉತ್ತರ ಕೊಟ್ಟರು ಅಂತ ನೀವೊಮ್ಮೆ ಆರಂಭದಲ್ಲಿ ನೋಡ್ಕೊಂಡು ಬನ್ನಿ. You see any brave when you see the firmament of political stars on the horizon, from Prime Minister Modi to Rahul Gandhi, Kejriwal, all those characters in Mumbai, who do you think of as a brave politician who can take India into the future? I think they're all brave politicians. I think what Rahul Gandhi has done has also been very impressive, because there's a point where people were disrespecting
things he was saying and things he was doing, and I think he's turned that around by working very hard in a very interesting way. ನೀವು ಇಂಡಿಯಾ ಟುಡೇ ಟಿವಿಯನ್ನು ನೋಡಿರ್ಬೋದು. ಇಲ್ಲಿ ಇಂಡಿಯಾ ಟುಡೆಯಲ್ಲಿ ಮೋದಿಜಿಯ ನಾಮ ಜಪ ಅಲ್ಲದೆ ಬೇರೇನೂ ನಡೆಯುವುದಿಲ್ಲ ಎಂಬಂತಹ ಆರೋಪ ಈಗಲೂ ಕೇಳಿ ಬರ್ತಾ ಇದೆ. ಅಂದಹಾಗೆ ಈ ಕಾರ್ಯಕ್ರಮವನ್ನು ಇಂಡಿಯಾ ಟುಡೇ ಆಯೋಜನೆ ಮಾಡಿತ್ತು. ಇದು ಮೋದಿ ಭಜನೆಯ ಭಾಗವಾಗಿತ್ತು ಎಂಬಂತಹ ಆಕ್ರೋಶ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇದೆ. ಆದರೆ ದುರದೃಷ್ಟವಶಾತ್ ಸೈಫ್ ಅಲಿ ಖಾನ್ ಇಂಡಿಯಾ ಟುಡೇ ಮೂಲ ಉದ್ದೇಶವನ್ನು ಹಾಳು ಮಾಡಿಯೇ ಬಿಟ್ರು. ನಮ್ಮ ದೇಶದಲ್ಲಿ ಅತ್ಯಂತ ಧೈರ್ಯದ ಪೊಲಿಟಿಷಿಯನ್ ಯಾರು ಅಂತ ಇಂಡಿಯಾ ಟುಡೇ ಆ್ಯಂಕರ್ ರಾಹುಲ್ ಕನ್ವಾಲ್ ಪ್ರಶ್ನೆಯನ್ನು ಕೇಳಿದರು. ಇನ್ನೇನು ಸೈಫ್ ಅಲಿ ಖಾನ್ ಮೋದಿಯವರ ಹೆಸರನ್ನು ಹೇಳಿಬಿಡ್ತಾರೆ ಎಂದು ಕುತೂಹಲದಿಂದ ಬಾಯಿಯನ್ನು ತೆರೆದು ಇಂಡಿಯಾ ಟುಡೇ ಆ್ಯಂಕರ್ ರಾಹುಲ್ ಕನ್ವಾಲ್ ಕಾದಿರುವುದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಇಡೀ ಕಾರ್ಯಕ್ರಮವನ್ನು ಕಸ ಮಾಡಿಬಿಟ್ಟಂತಾಗಿತ್ತು ಇಂಡಿಯಾ ಟುಡೇ ಪಾಲಿಗೆ. ಟಿವಿ ಆ್ಯಂಕರ್ಗಳೆಂದರೆ ತಮಗೆ ಬೇಕಾದನ್ನು ಹೇಳಿಸುವುದರಲ್ಲಿ ಅವರು ಎಕ್ಸ್ಪರ್ಟ್. ಇಂತಹ ಕೆಲಸದಲ್ಲಿ ರಾಹುಲ್ ಕನ್ವಾಲ್ ಕೂಡ ಒಳ್ಳೆಯ ಅನುಭವಿ. ಸೈಫ್ ಅಲಿ ಖಾನ್ ರಾಹುಲ್ ಗಾಂಧಿಯ ಹೆಸರನ್ನು ತೆಗೆದುಕೊಳ್ತಾರೆ ಎಂದು ಅವರಿಗೆ ಮೊದಲೇ ಗೊತ್ತಿದ್ದರೆ ಅವರು ತನ್ನ ಚಾಕ್ಯತೆಯನ್ನು ತೋರಿಸದೇ ಬಿಡ್ತಾ ಇರಲಿಲ್ಲ. ಮೋದಿಯವರ ಹೆಸರನ್ನೇ ಸೈಫ್ ಅಲಿ ಖಾನ್ ಹೇಳ್ತಾರೆ ಎಂಬುದು ಅವರ ದೃಢವಾದ ನಂಬಿಕೆಯಾಗಿತ್ತು. ರಾಹುಲ್ ಗಾಂಧಿ ಎಂದು ಹೇಳಿದಾಗ ರಾಹುಲ್ ಕನ್ವಾಲ್ ಗರಬಡಿದಂತೆ ಅಲ್ಲಿ ಕೂತಿಬಿಟ್ಟಿದ್ರು. From Prime Minister Modi to Rahul Gandhi, Kejriwal, who do you think of as a brave politician who can take India into the future? I think what Rahul Gandhi has done has also been very impressive. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಯಾಕೆ ಅಂತ ನೀವು ಕೇಳಿದರೆ ಅವರ ಹೊಸ ಮೂವಿ ಬಂದಿದೆ ದೇವಾರ. ವಾಸ್ತವದಲ್ಲಿ ಈ ಸಿನಿಮಾದ ರಿವ್ಯೂ ಅಷ್ಟು ಸಾಧಾರಣ ಎಂಬಂತಿದೆ. ಆದರೆ ತನ್ನ ಚಿತ್ರದ ಪ್ರಚಾರಕ್ಕಾಗಿ ಅವರು ಇಲ್ಲಿಗೆ ಬಂದಿದ್ದರು. ಆ ವಿಷಯದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಸಂದರ್ಶನದಲ್ಲಿ ಅವರು ಮೋದಿಯ ಹೆಸರನ್ನು ಹೇಳಿದರೆ ವಿವಾದಿತ ವ್ಯಕ್ತಿ ಆಗ್ತಾ ಇರಲಿಲ್ಲ ಈಗಲೂ ಕೂಡ. ಆದರೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಹೇಳಿದರಿಂದ ಸೈಫ್ ಅಲಿ ಖಾನ್ ಟ್ರೋಲ್ ಪಡೆ ಅವರನ್ನು ಹೆಚ್ಚು ಪ್ರಚಾರದಲ್ಲಿ ಇರುವಂತೆ ಮಾಡ್ತಾನೂ ಇದೆ ಅಂತ ಹೇಳ್ಬೋದು. ಈ ಮೂಲಕ ಅವರ ಹೊಸ ಚಿತ್ರವನ್ನು ಗೆಲ್ಲಿಸೋಕೆ ಅವರೇ ಸಹಕಾರ ನೀಡ್ತಾ ಇದ್ದಾರೆ. ಈ ಹಿಂದೆ ಅಪಮಾನಗಳನ್ನು ಎದುರಿಸಿ ಈ ಹಂತಕ್ಕೆ ಬೆಳೆದಂತಹ ರಾಹುಲ್ ಗಾಂಧಿಯ ಸಾಧನೆ ಪರಿಣಾಮಕಾರಿ ಎಂದು ನನಗನಿಸ್ತಾ ಇದೆ. ಯಾಕಂದರೆ ಅವರು ಹೇಳಿದ್ದನ್ನು ಮತ್ತು ಮಾಡೋದನ್ನು ಅಗೌರವ ಮಾಡ್ತಿದ್ದಂತಹ ಕಾಲವೊಂದು ಈ ಹಿಂದೆ ಇತ್ತು. ಆದರೆ ಕಠಿಣ ಪರಿಶ್ರಮದಿಂದ ತಮ್ಮ ಕುರಿತು ಕೇಳಿ ಬಂದಂತಹ ಟೀಕೆಗಳನ್ನು ಕುತೂಹಲ ಭರಿತ ಮಾರ್ಗಗಳಿಂದ ಹಿಮ್ಮೆಟ್ಟಿಸಿದ್ದಾರೆ ಎಂದು ರಾಹುಲ್ ಗಾಂಧಿಯನ್ನು ಸ್ವತಃ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಂಡಿಯಾ ಟುಡೇ ಎನ್ಕ್ಲೇವ್ ಎಂಬ ಕಾರ್ಯಕ್ರಮದಲ್ಲಿ ನಿಮಗೆ ಎಂತಹ ರಾಜಕಾರಣಿಗಳು ಇಷ್ಟ ಎಂಬ ಪ್ರಶ್ನೆ ಸೈಫ್ ಅಲಿ ಖಾನ್ ಎದುರು ಇಡಲಾಗಿತ್ತು. ಧೈರ್ಯವಂತ ಪಾಲಿಟಿಷಿಯನ್ ಯಾರು ಎಂದು ಕೇಳುವಂತಹ ಆ್ಯಂಕರ್ ನರೇಂದ್ರ ಮೋದಿ, ಅರವಿಂದ ಕೇಜ್ರಿವಾಲ್, ರಾಹುಲ್ ಗಾಂಧಿ ಅವರ ಹೆಸರುಗಳನ್ನು ಪ್ರಸ್ತಾಪ ಕೂಡ ಮಾಡಿದರು. ಆಗ ಸೈಫ್ ಅಲಿ ಹೇಳಿದ್ದು ಈ ರಾಹುಲ್ ಗಾಂಧಿಯ ಹೆಸರನ್ನು ಮಾತ್ರ. From Prime Minister Modi to Rahul Gandhi, Kejriwal, who do you think of as a brave politician who can take India into the future? I think what Rahul Gandhi has done has also been very impressive. ಅಂದಹಾಗೆ ನಟ ಸೈಫ್ ಅಲಿ ಖಾನ್ ತೆಲುಗು ಚಿತ್ರ ದೇವಾರ ಪಾರ್ಟ್ 1ನಲ್ಲಿ ವಿಲನ್ ಆಗಿ ನಟಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿಯ ಹೆಸರನ್ನು ಹೇಳುವ ಮೂಲಕ ಅವರೀಗ ಮೋದಿ ಭಕ್ತರ ಪಾಲಿನ ವಿಲನ್ ಆಗಿಬಿಟ್ಟಿದ್ದಾರೆ. ಇದುವೇ ಸದ್ಯದ ಸ್ಪೆಷಲ್. ಮುಂದೆ ಹೊಸ ವಿಚಾರದೊಂದಿಗೆ ಮತ್ತೊಮ್ಮೆ ಬರ್ತೀವಿ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.